5, 4, 3, 2, 1, 0. ನಮಸ್ತೆ ಸ್ನೇಹಿತರೆ, ರಾಮು ಬೀಜೇರವರ ಜೀವನ ಚರಿತ್ರೆಯನ್ನು ತಿಳಿಸುತ್ತಿದ್ದೇನೆ. 1976 ಮಾರ್ಚ್ 17ನೇ ತಾರೀಕು ಶ್ರೀಮತಿ ಶ್ರೀ ಲಕ್ಕಮ್ಮ ಜಯರಾಮಯ್ಯ ಎಂಬ ದಂಪತಿಗಳಿಗೆ ಬಂಡಿಕೊಡಗೇನಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ. ಇವರು 1982ರಂದು ತಮ್ಮ ಹುಟ್ಟೂರಿನಲ್ಲಿ ಪ್ರೈಮರಿ ವಿದ್ಯಾಭ್ಯಾಸವನ್ನು ಮುಗಿಸುತ್ತಾರೆ. ನಂತರ 1994ರಿಂದ 1997ರವರೆಗೆ ITI ವಿದ್ಯಾಭ್ಯಾಸವನ್ನು ಮುಗಿಸುತ್ತಾರೆ. 1977ರಿಂದ 2001ರವರೆಗೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. 2001 ಆಗಸ್ಟ್ 17ರಂದು ತಮ್ಮ ಸ್ವಂತ ಕಾರ್ಖಾನೆಯಾದ SLN ಪ್ರೆಸಿಷನ್ ವರ್ಕ್ಸ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸುತ್ತಾರೆ. ಇವರು ಈ ಸಂಸ್ಥೆಯನ್ನು ತೆರೆದು 25 ವರ್ಷಗಳಾಗಿವೆ. 2005ರಲ್ಲಿ ದಿವ್ಯ ಎಂಬುವರನ್ನು ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡುತ್ತಾರೆ. ಈಗ ಇವರಿಗೆ 2 ಸುಪುತ್ರರಿದ್ದಾರೆ. ಮುಂದಿನ ಇವರ ಭವಿಷ್ಯ ಸುಖಮಯವಾಗಿರಲೆಂದು ನಾವೆಲ್ಲರೂ ಶುಭ ಹಾರೈಸೋಣ. ಧನ್ಯವಾದಗಳು. ನನ್ನ ಪ್ರೀತಿಯ ತಮ್ಮ ರಾಮುಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಈ ಜನ್ಮದಿನದ ಸಂಭ್ರಮಾಚರಣೆ ಸವಿಗಳಿಗೆಯಲ್ಲಿ ನೀನು ಕಂಡ ಕನಸು ನನಸಾಗಲಿ ಹಾಗೂ ಸುಖ, ಶಾಂತಿ, ನೆಮ್ಮದಿ, ಬದುಕು ಬಂಗಾರವಾಗಲಿ ಎಂದು ಆಶಿಸುತ್ತಾ, ಈ ಜನ್ಮದಿನದ ಸಂಭ್ರಮಾಚರಣೆಯ ಕಾರಣಕರ್ತರಾದ ನಮಗೆ ಜನ್ಮ ಕೊಟ್ಟಂತಹ ತಾಯಿ ತಂದೆಯ ಆಶೀರ್ವಾದದೊಂದಿಗೆ ಮತ್ತೊಮ್ಮೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. Happy 50th year birthday, Daddy. As your elder son, I am really proud to be your son. ನಿಮ್ಮ ಗೈಡೆನ್ಸ್ ಇಂದ ನಾನು ಇವತ್ತಿಲ್ಲಿದ್ದೀನಿ. You have been always our strength, our motivation, our biggest support. I'll never forget your sacrifice, your hard work and your patience. I wish a happy, a healthier and many more beautiful years ahead. Love you, Daddy. ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ 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 ಬರ್ತ್ಡೇ. ಹಾಯ್ ರಾಮು, ನಮಸ್ಕಾರ. ತಮಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತನ ಆಶೀರ್ವಾದದಿಂದ ನಿಮಗೆ ಆಯುರಾರೋಗ್ಯ ಐಶ್ವರ್ಯ ನಿಮಗೆ ಸದಾ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಪರಿವಾರದವರೆಲ್ಲರಿಗೂ ಭಗವಂತನ ಆಶೀರ್ವಾದ ಇರಲಿ. ಹೆಚ್ಚಿನದಾಗಿ ನಾನು ನಿಮಗೆ ಹೇಳಬೇಕು ಅಂದರೆ ನಿಮ್ಮ ತಂದೆ ತಾಯಿಯವರು, ಯಾಕಂದರೆ ಅವರಿಂದ ನೀವು ಅವರ ಏನು ಸಂಸ್ಕೃತಿ ಅಥವಾ ಒಂದು ಸಂಸ್ಕಾರ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ, ಅದರಿಂದ ನೀವು ಇವತ್ತು ಇಷ್ಟೊಂದು ಯಶಸ್ವಿಯಾಗಿದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ನೀವು ಚಿಕ್ಕ ವಯಸ್ಸಿಂದನೂ ಒಂದು ಮೃದು ಸ್ವಭಾವ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ವಿದ್ಯಾಭ್ಯಾಸ ಆಯಿತು, ನನ್ನದೇನು ಜೀವನದೇನು ಗುರಿ ಆಯಿತು, ಆ ದಾರಿಯಲ್ಲೇ ನಡ್ಕೊಂಡ್ಬಂದ್ರಿ. ಈ ನಿಟ್ಟಿನಲ್ಲಿ ನಿಮ್ಮ ಅಣ್ಣ ಅವರು ನಿಮ್ಮ ಜೊತೆಯಾಗಿರೋದು, ಅವರ ಜೊತೆ ಉತ್ತಮ ಸಂಬಂಧ ನೀವು ಇಟ್ಕೊಂಡಿರೋದ್ರಿಂದ ಇಷ್ಟು ವರ್ಷಗಳ ಕಾಲ ಅಣ್ಣ ತಮ್ಮದ ಒಟ್ಟಿಗೆ ಒಂದು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಅದು ರಿಯಲಿ ಗ್ರೇಟ್. ಅದೊಂದು ಕಾರಣಕ್ಕೆ ನೀವು ತುಂಬ ಇಷ್ಟ ಆಗ್ತೀರಾ. ಯಾಕಂದರೆ ಈಗಿನ ಕಾಲದಲ್ಲಿ ಯಾರು ಅಷ್ಟೊಂದು ವರ್ಷ ಒಟ್ಟಿಗೆ ಇರೋಕ್ಕೆ ಚಾನ್ಸೇ ಇರೋಲ್ಲ. ಆದರೂ ನೀವು ಇಷ್ಟು ವರ್ಷ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಮತ್ತು ಅದರಿಂದ 100 ಜನಗಳಿಗೆ ಕೆಲಸ ಕೊಟ್ಟಿದ್ದೀರಾ. ಆ ಕೆಲಸದಿಂದ ಅವರ ಜೀವನವೂ ಅವರ ಮನೆಯೂ ಬೆಳಗ್ತಾ ಇದೆ ಅಂದರೆ ಅದಕ್ಕೆಲ್ಲ ಕಾರಣ ನಿಮ್ಮ ಮತ್ತು ನಿಮ್ಮ ಅಣ್ಣ ಮತ್ತು ನಿಮ್ಮ ಉದ್ಯಮದ ಕೆಲಸ, ನಿಮ್ಮ ಒಂದು ಸರಳ ಇರೋದರಿಂದ ಅದೆಲ್ಲ ಕಾರಣ ಆಗಿದೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ನಿಮ್ಮ ಜೀವನ ಹೀಗೆ ಯಶಸ್ವಿನತ್ತ ಸಾಗಲಿ ಅಂತ ನಾನು ಹಾರೈಸ್ತೀನಿ. ಬಾಯ್. ನಮಸ್ತೆ ರಾಮು ಅವರೇ, ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನ ರಾಮು ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ನನಗೂ ಖುಷಿ ಆಗ್ತಾಯಿದೆ. ಯಾಕಂದರೆ ಅವರು ನನ್ನ ಗೆಳೆಯ.
8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಅವರು ನನಗೆ ಒಬ್ಬ ಉತ್ತಮ ಸ್ನೇಹಿತ ಆಗಿದ್ದರು. ರಾಮು ಅವ್ರು ನೋಡಿದ ಪ್ರಕಾರ ತರಗತಿಯಲ್ಲಿ ತುಂಬಾ ಸೈಲೆಂಟಾಗಿದ್ದಂಥವರು. ರಾಮು ಅವರು ಕ್ಲಾಸಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತಾಯಿದ್ರು. ನಮ್ಮ ಸೆಕ್ಷನಲ್ಲಿ 10ನೇ ಕ್ಲಾಸಲ್ಲಿ ಅವರೇ ಹೆಚ್ಚು ಅಂಕಗಳನ್ನು ಪಡ್ಕೊಂಡವರು. ರಾಮು ಅವರು ಮತ್ತೆ 10ನೇ ಕ್ಲಾಸ್ ಆದಮೇಲೆ ಮತ್ತು ನಾವೆಲ್ಲ ಅವರೆಲ್ಲ ಆಗೋದ್ರಿ. ಎಷ್ಟೋ ವರ್ಷಗಳ ಮೇಲೆ ನಮ್ಮ ಸ್ನೇಹಿತರ ಬಳಗದಿಂದ ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಿದ್ರಿ. ರಾಮು ಅವ್ರನ್ನ ಭೇಟಿಯಾದಾಗ ರಾಮು ಅವರು ಏನು ಮಾಡ್ತಾಯಿದ್ದೀರ ಅಂತ ಕೇಳಿದಾಗ ರಾಮು ಅವರು ನನ್ನದೇ ಸ್ವಂತ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದಾಗ ತುಂಬಾ ಖುಷಿಯಾಯಿತು. ಯಾಕೆಂದರೆ ರಾಮು ಅವರು ತುಂಬ ಬಡತನದಿಂದ ಬಂದಂಥವರು, ತುಂಬ ಕಷ್ಟದ ಜೀವಿ ಅಂತಲೇ ಹೇಳ್ಬೋದು. ಇವತ್ತು ಅವರೊಂದು ಸ್ವಂತ ಫ್ಯಾಕ್ಟ್ರಿ ಇಟ್ಕೊಂಡು ಅವರೇ 100 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂದರೆ ಖಂಡಿತ ಇದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಇಂಥ ಒಬ್ಬ ಉತ್ತಮ ಸ್ನೇಹಿತನನ್ನು ನಾನು ಪಡ್ಕೊಂಡಿದ್ದೀನಿ ಅಂದರೆ ನನಗೆ ತುಂಬಾ ಖುಷಿಯಾಗುತ್ತೆ. ರಾಮು ಅವರು ಸದಾ ಅವ್ರ ಮುಖದಲ್ಲಿ ಮಂದಹಾಸ ತುಂಬಿರುತ್ತೆ. ಹೀಗೆ ಯಾವಾಗಲೂ ಅವ್ರ ಮುಖದಲ್ಲಿ ನಗು ಇರಲಿ, ಅವರ ಜೀವನ ಸುಖಮಯವಾಗಿರಲಿ, ಅವರು ಕಂಡಂಥ ಕನಸು ನನಸಾಗಲಿ. ಮತ್ತೊಮ್ಮೆ ರಾಮು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಭಾಗ್ಯ ಕೊಡಲಿ ಎಂದು ನಾನು ನಿಮಗೆ ಹಾರೈಸುತ್ತೇನೆ. ನಿನ್ನ ಗೆಳತಿ ಶ್ರೀದೇವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರೀತಿಯ ರಾಮುರವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಕುಟುಂಬದಿಂದ ಶುಭ ಹಾರೈಸ್ತಾ ಇದ್ದೇವೆ. ನಿಜವಾಗಿ ಕೂಡ ರಾಮುರವರು ಸರಳ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಜೊತೆಗೆ ಸದಾ ನಗುಮುಖದಿಂದ ಇರ್ತಕ್ಕಂಥ ವ್ಯಕ್ತಿಯವರು. ಮಾತು ಬೆಳ್ಳಿ ಮೌನ ಬಂಗಾರ ಎಂಬಂತೆ ಅವರು ನಿಜವಾಗಿಯೂ ಕೂಡ ಅವರ ಒಂದು ಕೆಲಸದಲ್ಲಿರ್ಬೋದು ತುಂಬ ಹಾರ್ಡ್ ವರ್ಕನ್ನು ಮಾಡ್ತಕ್ಕಂಥ ವ್ಯಕ್ತಿ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸುಖ, ಶಾಂತಿ ಮತ್ತು ನೆಮ್ಮದಿಯನ್ನು ಕೊಟ್ಟು ಭಗವಂತ ಅವರ ಕುಟುಂಬದವರೊಟ್ಟಿಗೆ ಸದಾ ನಗುವಿನಿಂದ ಇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಧನ್ಯವಾದ. ರಾಮಣ್ಣ ಅಂದರೆ ನೆನಪಾಗೋದೆ ತಮಾಷೆ, ನಗು, ಎಲ್ಲರನ್ನ ನಗಿಸ್ತಾ ಖುಷಿಯಿಂದ ಲವಲವಿಕೆಯಿಂದ ಇರ್ತಾರೆ. ಈಗ ರಾಮಣ್ಣ ಇದ್ದಾರೆ ಅಂದರೆ ಅಲ್ಲೊಂದು ಹಬ್ಬದ ವಾತಾವರಣನೇ ಇರುತ್ತೆ. ಅದಕ್ಕೆ ಇವತ್ತು ನಾನು ನಮ್ಮ ರಾಮಣ್ಣನಿಗೆ ಕವನದ ಮೂಲಕ ಒಂದು ಬರ್ಡೇ ವಿಶಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕವನದ ಹೆಸರು ನಮ್ಮ ಮನೆಯ ರಾಮ. ಹೆಸರಿನಲ್ಲೇ ಇದೆ ಒಂದು ದೈವಿಕ ಕಳೆ, ನಮ್ಮ ಅಣ್ಣ ರಾಮನೇ ನಗು ಹಂಚುವ ಮಳೆ. ಮಾತಿನಲ್ಲೇ ಚಮತ್ಕಾರ ಮಾಡುವವನು, ನಗುವಿನಿಂದ ತುಂಬಿದ ಗಣಿಯೇ ನನ್ನ ಅಣ್ಣನು. ನಗು ಎಂದು ಹೀಗೆ ಇರಲಿ ನಿನ್ನ ಮೊಗದಲ್ಲಿ, ಬಾಳ ಪಯಣದಲ್ಲಿ ಸದಾ ಇರಲಿ ಈ ಹಸಿರು ಸಿರಿ. ಹ್ಯಾಪಿ ಬರ್ಡೇ ರಾಮಣ್ಣ. ಹಾಯ್, ಎಲ್ರಿಗೂ ನಮಸ್ಕಾರ. ಈ ದಿನ ನಿಜಕ್ಕೂ ಸುದಿನ. ಯಶಸ್ವಿಯಾಗಿ 49 ವರ್ಷಗಳನ್ನು ಮುಗಿಸಿ 50ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ನಮ್ಮ ಕುಟುಂಬದ ಆತ್ಮೀಯ ಸ್ನೇಹಿತರಾದಂಥ ಶ್ರೀಯುತ BJ ರಾಮು ಸರ್ಗೆ 50ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ಈ ಸಂದರ್ಭದಲ್ಲಿ ಅವರಿಗೆ ಆಯುರಾರೋಗ್ಯ, ನೆಮ್ಮದಿ, ಸಂತೋಷವನ್ನು ಕೊಟ್ಟು 100 ವರ್ಷಗಳ ಕಾಲ ಚೆನ್ನಾಗಿಟ್ಟಿರಲಿ ಅಂತ ನಾನು ಮನಸ್ಸು ತುಂಬಿ ಹಾರೈಸ್ತೀನಿ. ನಾನು ಪೀಣ್ಯಾಗೆ ಬಂದಾಗ ನೋಡಿದಂಥ ಒಂದು ಅಪರೂಪದ ಕುಟುಂಬ. ನನಗೆ ಆ ಕುಟುಂಬದ ಮೇಲೆ ಅಪಾರವಾದ ಗೌರವ, ಪ್ರೀತಿ, ನಂಬಿಕೆ ಎಲ್ಲ ಇದೆ. ಏಕೆಂದರೆ ನಾನು ಎಷ್ಟೋ ಕುಟುಂಬಗಳನ್ನ ನೋಡಿದೆ. ಈ ಥರ ಒಂದು ಅಣ್ಣ ತಮ್ಮದಿರ ಒಂದು ಗಟ್ಟಿಯಾದ ಬಾಂಧವ್ಯ ಇರ್ಬೋದು. ಅಲ್ಲಿ ಆ ಒಂದು ಫ್ಯಾಕ್ಟ್ರಿಗೆ ನಾನು ನೋಡಿದಾಗ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಇದೆ. ಅಲ್ಲಿನ ಎಲ್ಲ ಸಿಬ್ಬಂದಿಯನ್ನು ತನ್ನ ಮನೆ ಮಕ್ಕಳ ಥರ ಅವರು ಟ್ರೀಟ್ ಮಾಡುವಂತಹ ರೀತಿ ಇರ್ಬೋದು. ಅವ್ರಿಗೆ ಆ ಒಂದು ಪ್ರತಿದಿನ ಅವರು ಒಬ್ಬ ಕೆಲಸಗಾರರಂತೆ ಬಂದು, ನಾವು ಓನರ್ ಅಂತ ಅವರ ಬಿಹೇವಿಯರ್ನಲ್ಲಿ ನಾನು ನೋಡಲಿಲ್ಲ. ಅದೆಲ್ಲೂ ನನಗೆ ತುಂಬ ಖುಷಿಯಾಗುತ್ತೆ. ಸರ್, ನಿಮ್ಮಿಬ್ಬರ ಪ್ರತಿ ಒಂದು ಶ್ರಮದಿಂದ ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಸಹ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀರಿ. ಆ ಒಂದು ಸಾಕಷ್ಟು ಸಾಧಿಸಿದ್ದೀರಿ. ಆ ಸಾಧನೆಯನ್ನು ವಾಸ್ತವದಲ್ಲಿ ಸಂಭ್ರಮಿಸಿ, ಹಾಗೆ ಮುಂದಿನ ದಿನಗಳಲ್ಲಿ ಪ್ರಜ್ವಲಿಸಿ, ನಿಮ್ಮಿಬ್ಬರ ಬಾಂಧವ್ಯ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನಸ್ಸು ತುಂಬಿ ಹಾರೈಸ್ತೀನಿ. ಸರ್, ಮತ್ತೊಮ್ಮೆ ನಿಮಗೆ 50ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ರಾಮು ಸರ್ ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಆಯುರ, ಆರೋಗ್ಯ, ಆಶೀರ್ವಾದ ಕೊಟ್ಟು ಕಾಪಾಡಲೆಂದು ಆಶಿಸುತ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್. ರಾಮು ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ರಾಮು ಸರ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್.
ನನ್ನ ಪ್ರೀತಿಯ ರಾಮಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ, ಶ್ರೀರಾಮಚಂದ್ರ ಅವ್ರಿಗೆ ಆಯುಷ್ಯು, ಆರೋಗ್ಯ, ಅಭಿವೃದ್ಧಿ, ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ರಾಮು, ನಿಮಗೆ 50ನೇ ವರ್ಷದ ಒಂದು ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಒಂದು 25 ವರ್ಷದ ಒಂದು ಸ್ನೇಹ ಸಂಬಂಧ ಹೆಂಗಿದೆ ಕೊನೆವರೆಗೂ ಅದೇ ರೀತಿ ಇರಲಿ. ಅಣ್ಣ ತಮ್ಮ ಇಬ್ಬರು ಅನ್ಯೋನ್ಯವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ದೇವರು ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸನ್ನು ಕೊಡಲಿ, ಒಳ್ಳೆ ಆರೋಗ್ಯನ ಕಾಪಾಡ್ಕೊಳ್ಳಿ, ದೇವರು ನಿಮಗೆ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ನಿನ್ನ 50ನೇ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ರಾಮಣ್ಣ ಅಂತ ಅಂದ್ರೆ ನಗು, ಖುಷಿ, ಪ್ರೀತಿ. ನೀವು ಮನೇಲಿದ್ದರೆ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇರ್ತಾರೆ. ಅಷ್ಟು ತಮಾಷೆ ಮಾಡಿಕೊಂಡು ಎಲ್ಲರೂ ಸಂತೋಷವಾಗಿ ಇಟ್ಟಿರ್ತೀರ. ನಾನು ಚಿಕ್ಕವಳಿದ್ದಾಗ ನೀವು ನನ್ನನ್ನು ಎತ್ಕೊಂಡು ಆಟ ಆಡಿಸಿದ್ದೀರಾ. ನೀವು ಸೈಕಲಲ್ಲಿ ಬಂದುಬಿಟ್ಟು ನನ್ನನ್ನು ಮುಂದೆಗಡೆ ಕುಂಡಿಸ್ಕೊಂಡು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ರಿ. ಭಾನುವಾರ ಬಂದರೆ ನೀವು ನನಗೆ ಐಸ್ ಕ್ರೀಮ್ ಕೊಡಿಸ್ತಾಯಿದ್ರಿ, ಬುಕ್ಸಿಗೆ ಬೈಂಡ್ ಹಾಕ್ಕೊಡ್ತಾಯಿದ್ರಿ, ಸೈಕಲ್ ತುಳಿಸ್ತಾಯಿದ್ರಿ. ಇನ್ನೂ ಎಷ್ಟು ಹೇಳಿದ್ರೂ ಸಾಲದು, ತುಂಬ ಮೆಮೊರೀಸ್ ಇದೆ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ರಾಮಣ್ಣ. ಹಿತೈಷಿಗಳು ಹಾಗೂ ಪ್ರೀತಿಯ ಮೌನರಾದ ಶ್ರೀಯುತ ರಾಮು ಬೇಜೇರವರಿಗೆ 50ನೇ ವರ್ಷದ ಹುಟ್ಟುಹಬ್ಬ ದಿನದ ಶುಭಾಶಯಗಳು. ತಮಗೆ ದೇವರು ಆಯುರಾರೋಗ್ಯ, ಐಶ್ವರ್ಯ ಭಾಗ್ಯವನ್ನು ಕರುಣಿಸಲಿ. ಮುಂಬರುವ ದಿನಗಳಲ್ಲೆಲ್ಲ ಸದಾ ನಿಮ್ಗೆ ಒಳಿತಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ. ಹ್ಯಾಪಿ ಬರ್ಡೇ ಮಾವ, ಶುಭವಾಗಲಿ. ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಆತ್ಮೀಯ ನನ್ನ ಬಾಲ್ಯ ಸ್ನೇಹಿತನಾದ ರಾಮು ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ಕೀರ್ತಿ, ಆರೋಗ್ಯ, ಯಶಸ್ಸು ಎಲ್ಲವನ್ನೂ ಭಗವಂತ ಕರುಣಿಸಲಿ ಅಂತ ಕೇಳ್ಕೊತೀನಿ. ಹಾಗೂ ಇನ್ನೂ ಅನೇಕ ಜನರಿಗೆ ನಿಮ್ಮ ಕಾರ್ಖಾನೆಯಲ್ಲಿ ಕೆಲಸವನ್ನು ಕೊಟ್ಟು ಅವರಿಗೆ ಆಶ್ರಯದಾತರಾಗಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಅದೇ ರೀತಿ ನಿಮಗೆ ಆ ಭಗವಂತ ಎಲ್ಲ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಆಲ್ ದ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರಾಮು ನಿಮಗೆ. ನಾನು ನಿಮ್ಮ ಬಗ್ಗೆ ಏನು ಹೇಳಬೇಕಂದ್ರೆ, ನಾವು ಆ್ಯಕ್ಚುಲಿ ಹೈಸ್ಕೂಲಲ್ಲಿ ಓದಿದ್ದೀವಿ. ನಾವಿಬ್ಬರ ಜೊತೆಯಲ್ಲಿ ಒಳ್ಳೆ ನಂಬರ್ಸ್ ಎಲ್ಲ ತೆಗಿತಿದ್ರಿ. ಸೈಲೆಂಟ್ ಕಿಡ್ ಅಂತ ಅನಿಸುತ್ತೆ ನನಗೆ. ನೀವು ತುಂಬ ಮತ್ತು ಎಲ್ಲರ ಜೊತೆ ಚೆನ್ನಾಗಿ ಬೆರೀತಿದ್ರಿ ಅನಿಸುತ್ತೆ. ಸೊ ಮತ್ತೆ ನಿಮಗೆ ಹ್ಯಾಪಿ ಬರ್ತ್ಡೇ ಟು ಯು. ನನ್ನ ಪ್ರೀತಿಯ ಗೆಳೆಯ ರಾಮು, ನಿನಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಿನಗೆ ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಆ ಭಗವಂತ ನಿನ್ನನ್ನು ಸದಾ ಕಾಪಾಡಲೆಂದು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೂ ನಿನ್ನ ಗೆಳೆತನ ಸದಾ ಹೀಗೆ ಇರಲೆಂದು ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇನೆ. ಹ್ಯಾಪಿ ಬರ್ತ್ಡೇ ರಾಮಣ್ಣ. ನಾವು ನಿನ್ನ ತುಂಬ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ವಿ. ನೀವು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀರ. ನಮಗೆಲ್ಲರೂ ನೀವೇ ಇನ್ಸ್ಪಿರೇಷನ್ನು. ಹ್ಯಾಪಿ ಬರ್ತ್ಡೇ ಒಂದು ಸೆಕೆಂಡ್. ಯಾವಾಗೂ ಹಿಂಗೆ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಿ. ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಾಮ ಸಾರ್. ಆ ದೇವರು ನಿಮಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಟ್ಟು 100 ಕಾಲ ಸುಖವಾಗಿಡಲಿ ಅಂತ ಕೇಳ್ಕೊತೀವಿ.